ಸ್ನೇಹಿತರೆ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆದು ನಿಮ್ದು ಸ್ಕೋರ್ ಎಷ್ಟಾಗೈತಿ ಮತ್ತು ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಫಿಸಿಕಲ್ಗೆ ನಿಮ್ದು ಬರುತ್ತೆ ಇಲ್ಲೋ ಅಂತ ತಿಳಿಸ್ತೀವಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ HK ಮತ್ತು ನಾನ್ HK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಬಂದು ನಿಮ್ದು ಇದೇ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಫಿಸಿಕಲ್ ಕೂಡ ಪ್ರಾರಂಭ ಆಗ್ತದ. ಹಾಗಿದ್ರೆ ಎಷ್ಟು ಅಂಕಗಳ ಬಂದಿದ್ರೆ ನಾವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡಬೇಕು, ಎಷ್ಟು ಅಂಕ ಇದ್ರೆ ನಾವು ಸೇಫ್ ಆಗಿರ್ತೀವಿ? ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, KSRP, DAR, ಸಿವಿಲ್ ಕಾನ್ಸ್ಟೇಬಲ್ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಕ್ವಿಕ್ ರಿವಿಷನ್ ನೋಟ್ಸ್ ಆಗಿರ್ತವೆ. ಬುಲೆಟ್ ಪಾಯಿಂಟ್ಸ್ ಇರೋ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ಯೂಸ್ ಆಗ್ತವ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಪೊಲೀಸ್ ಸಿಲೆಬಸ್ ಪ್ರಕಾರ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ PC, PSI, SDA, FDA ಮತ್ತೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಇದರ ಜೊತೆಗೆ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್, ಇದ್ರ ಜೊತೆಗೆ 1 ಇಯರ್ ಕರೆಂಟ್ ಅಫೇರ್ಸ್, ಇವೆಲ್ಲಾ ನೋಟ್ಸ್ ಸೇರಿ ಮೊದಲಿಗೆ ಬೆಲೆ ಬಂದು ಮೊದಲಿಗೆ 250 ರೂಪಾಯಿ ಇತ್ತು. ಈಗ ಎಲ್ಲಾ ಅಭ್ಯರ್ಥಿ ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ಅಲ್ಲಿ ನೋಡಿದ್ದೇನಾದ್ರೂ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರಪ್ಪ ಅಂದ್ರ ಕೇವಲ 100 ರೂಪಾಯಿಗಾಗಿ ನಿಮಗೆ ಈ ಎಲ್ಲಾ ನೋಟ್ಸ್ ಗಳನ್ನ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಇಂಟ್ರೆಸ್ಟ್ ಕೊಟ್ಟು ಸರಿಯಾಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ನೋಟ್ಸ್ ನೋಡಬಹುದು. ಈ ರೀತಿ ನಿಮ್ದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಭಾಗಗಳು ಮತ್ತು ಅದೇ ರೀತಿ ಆ ಕಾರ್ಯ ಏನ್ ಮಾಡ್ತದೆ ವಿಧಿ ಅಂತ ಕಂಪ್ಲೀಟ್ ಆಗಿ ಶಾರ್ಟ್ ನೋಟ್ಸ್ ಇದಾಗಿರ್ತದೆ. ಇದ್ರ ಜೊತೆಗೆ ಮತ್ತೆ ಡೀಟೇಲ್ ಆಗಿ ನಿಮಗೆ ಬುಲೆಟ್ ಪಾಯಿಂಟ್ ಇರೋ ನೋಟ್ಸ್ ಕೂಡ ಎಲ್ಲಿ ಇರ್ತದೆ ಇಲ್ಲಿ ನೋಡ್ತಿರ್ಬೋದು. ಪ್ರತಿಯೊಂದು ವಿಧಿಗೆ ಸಂಬಂಧಿಸಿದಂತೆ ಅದರ ಮಾಹಿತಿ ಕೂಡ ಎಲ್ಲಿ ಇರ್ತದೆ. ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಓದಕ್ಕೆ ಬಹಳ ಯೂಸ್ಫುಲ್ ನೋಟ್ಸ್ ಆಗಿರುತ್ತೆ. ಲಾಸ್ಟ್ ಟೈಮ್ ಎಕ್ಸಾಮ್ ದಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ PDF ತರ ಕೂಡ ಬಂದಿರ್ತಾವ. ಆಲ್ರೆಡಿ ನಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡು ಸಾಕಷ್ಟು ಅಭ್ಯರ್ಥಿಗಳು SSC GD ಆಗಿರ್ಬೋದು, ಅದೇ ರೀತಿ RRB ಗ್ರೂಪ್ ಡಿ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಎಕ್ಸಾಮ್ ಅನ್ನ ಕೂಡ ಕ್ರ್ಯಾಕ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ ಸಿವಿಲ್ ಕಾನ್ಸ್ಟೇಬಲ್ ಅಲ್ಲಿ HK ಮತ್ತು ನಾನ್ HK ಬೇರೆ ಬೇರೆ ಹುದ್ದೆಗಳನ್ನ ಮಾಡಿದ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಂದ್ರೆ ಎಷ್ಟು ಅಂಕ ಬಂದ್ರೆ ನಾವು ಸೇಫ್ ಆಗಿರ್ತೀವಿ ಅಂದ್ರೆ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ. ಸ್ನೇಹಿತರೆ, ಇದು ನೋಡ್ರಿ ನಿಮ್ದು ತಾತ್ಕಾಲಿಕವಾಗಿ ನಿನ್ನೆ ತಾನೇ ಬಿಟ್ಟಿದ್ದು ಏನಿದೆ ಎಲ್ಲ ಇದೆ ಫಿಸಿಕಲ್ ಡೇಟ್ ಆಗಿರ್ತದ. ನಾನ್ HK ಗೆ ಸಂಬಂಧಿಸಿದಂತೆ 31/8/2026 7/9/2026 ಕೂಡ RPC, ನಾನ್ HK ಅಥವಾ ಮಿಕ್ಕಿಡುದ ವೃಂದದ ಫಿಸಿಕಲ್ ಅನ್ನ ನಡೀತದ. ಇನ್ನು ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಥವಾ HK ವೃಂದದ ಅಭ್ಯರ್ಥಿಗಳಿಗೆ 8/9/2026 10/9/2026 2 ದಿನಗಳ ಕಾಲ ಇವ್ರದ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಇದು ತಾತ್ಕಾಲಿಕ ಡೇಟ್ ಆದ್ರ. ಹಾಗಿದ್ರೆ ಪ್ರಾಕ್ಟೀಸ್ ಅಂತೂ ಮಾಡಬೇಕಾ? 15 ದಿವಸದಾಗ ಎಲ್ಲ ಕೂಡ ಪ್ರಾಕ್ಟೀಸ್ ಅನ್ನ ಮಾಡಕ್ಕಾಗಲ್ಲ. ಸೊ ಅದಕ್ಕಾಗಿ ಯಾರೆಲ್ಲ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಪ್ಪ ಅಂದ್ರ ಸ್ನೇಹಿತರೆ, ಇದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ, ಇದೇ ಪರ್ಮನೆಂಟ್ ಆಗಿರಲ್ಲ. ಸ್ನೇಹಿತರೆ, ಇದರಲ್ಲಿ ಒಂದು 4 ರಿಂದ 5 ಮಾರ್ಕ್ಸ್ ಕೂಡ ವೇರಿಯೇಷನ್ ಕೂಡ ಹೆಚ್ಚುನ ಆಗ್ಬೋದು ಅಥವಾ ಕಡಿಮೆನ ಆಗ್ಬೋದು. ಸ್ನೇಹಿತರೆ, ನೀವು ಏನಾದ್ರು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ ಅಂದ್ರ ಸಿವಿಲ್ ಕಾನ್ಸ್ಟೇಬಲ್ ಪುರುಷ ಅಭ್ಯರ್ಥಿಗಳಾಗಿದ್ರಪ್ಪ ಅಂದ್ರ ಇಲ್ಲಿ ನೋಡ್ರಿ ನಿಮ್ದು ಏನಾದ್ರು ಸ್ಕೋರ್ 55+, 50ರಿಂದ 55+ ಏನಾದ್ರು ಸ್ಕೋರ್ ಬಂದಿತ್ತಪ್ಪ ಅಂದ್ರ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಅಂದ್ರೆ 50+ ಬಂದ್ರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿರುತ್ತೆ. ಯಾಕೆ ಹೇಳಕತ್ತಿದಪ್ಪ ಅಂದ್ರ ಈ ಸಾರಿ ಎಕ್ಸಾಮ್ ಸ್ವಲ್ಪ ಟಫ್ ಇತ್ತು. ಒಂದು ಮಿನಿಮಮ್ ಅಂದ್ರೆ ಒಂದು 55ರಿಂದ ಮುಂದ್ ಬರ್ಬೇಕು. ಬಟ್ ನಾನು ಹಿಂಗ 50 ಬಂದ್ರೆ ಯಾಕೆ ಪ್ರಾಕ್ಟೀಸ್ ಅನ್ನ ಮಾಡನಾಗಿತ್ತಂದ್ರ ಸಾಕಷ್ಟು ಅಭ್ಯರ್ಥಿಗಳಿಗೆ ಪ್ರಾಕ್ಟೀಸ್ ಅನ್ನ ಮಾಡಿಲ್ಲ. ಜಾಸ್ತಿ ಜನ ಫಿಸಿಕಲ್ ಅಲ್ಲಿ ಫೇಲ್ ಆದ್ರ ಅಂದ್ರೆ ನೆಕ್ಸ್ಟ್ 2ನೇ ಲಿಸ್ಟ್ ಬಿಟ್ಟಾಗ ನಿಮ್ದೆಲ್ಲ ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿರ್ತಾರೆ. ಇದರಿಂದಾಗಿ ನೀವು ಆರಾಮಾಗಿ ಫಿಸಿಕಲ್ ಅನ್ನ ಪಾಸ್ ಮಾಡ್ಬೋದು. ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಐತಿ. ಇವತ್ತು ಡೇಟ್ ನೋಡ್ರಿ 18, ಎಕ್ಸಾಮ್ ಫಿಸಿಕಲ್ ಬಂದು 31ಕ್ಕೆ ಐತಿ. ಬರೀ 12 ದಿನದಾಗ ಈಗ ಯಾವ್ದು ಪ್ರಾಕ್ಟೀಸ್ ಅನ್ನೇ ಇರದೇ ಇರೋರು ಒಮ್ಮೆ ಪ್ರಾಕ್ಟೀಸ್ ಅನ್ನ ಮಾಡಿ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರ ತುಂಬಾ ಕಷ್ಟ ಆಗತ್ತ. ಸೊ ಅದಕ್ಕಾಗಿ ಸ್ಕೋರ್ ಕಡಿಮೆ ಇದ್ದಾರ 50+ ನಿಮ್ದು ಯಾವುದೇ ಕ್ಯಾಟಗರಿ ಇರಲಿ, ನೀವು 48, 50 ಇತ್ತಪ್ಪ ಅಂದ್ರ ಮಿಸ್ ಮಾಡದೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ಇವ್ರದ್ದು ಏನಾದ್ರು ಫಿಸಿಕಲ್ ಅಲ್ಲಿ ಫೇಲ್ ಆದ್ರೆ ನೆಕ್ಸ್ಟ್ ಚಾನ್ಸ್ ನಿಮ್ಗ ಸಿಗುತ್ತಾ. ಯಾಕಪ್ಪ ಅಂದ್ರೆ 2ನೇ ಲಿಸ್ಟ್ 3ನೇ ಲಿಸ್ಟ್ ಐತಿ ಬರ್ತಿರ್ತಾವ. ಸೊ ಅದಕ್ಕಾಗಿ ಸ್ಕೋರ್ ಕಡಿಮೆ ಇದ್ರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಓಕೆನಾ. 3rd A ಮತ್ತು 3rd B ಅಭ್ಯರ್ಥಿಗಳದು ನಿಮ್ದೇನಾದ್ರು 45+ ಆಗಿತ್ತಪ್ಪ ಅಂದ್ರ ಆರಾಮಾಗಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಇದು 45ರಿಂದ 48 ಅಂಕ ಇತ್ತಪ್ಪ ಅಂದ್ರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಹೇಳಕತ್ತಿದ. ಇನ್ನ SC ಕ್ಯಾಟಗರಿ ಅಭ್ಯರ್ಥಿಗಳು 40+ ಸ್ಕೋರ್ ಇದ್ರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಓಕೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು ಕೂಡ ಮಾಡ್ರಿ. 38, 40 ಇದ್ರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ನಾ ಹೇಳಿದೆ ಯಾವ ಕಾರಣಕ್ಕಾಗಿ ಮಾಡ್ಬೇಕಂತ ಹೇಳಿ. ಇನ್ನ ಅದೇ ರೀತಿ 2A ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ 40+ ಸ್ಕೋರ್ ಬಂದಿತ್ತಂದ್ರ ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಆಲ್ಮೋಸ್ಟ್ ಎಲ್ಲ ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಇದ್ರು ಕೂಡ 40+, 45+ ಸ್ಕೋರ್ ಇತ್ತು ಮಿಸ್ ಮಾಡದೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ.
1600 ಮೀಟರ್ ಒಮ್ಮೆ ಇವತ್ತು ಓಡಿ ಯಾವುದೇ ರೀತಿ ಫಿಸಿಕಲ್ ಪ್ರಾಕ್ಟೀಸ್ ಇಲ್ಲದ ಓಡ್ತೀನಿ ಅಂದ್ರೆ ಆಗಂಗಿಲ್ಲ. ಆಲ್ರೆಡಿ ನೀವು ಆರ್ಮಿ ರ್ಯಾಲಿ TA ರ್ಯಾಲಿ ಐತಿ ಏನಾದ್ರು ಹೊಡಿತಿದ್ರೆ ಏನ್ ಈಸಿಯಾಗಿ ಹೊಡಿತೀರಿ. ಬಟ್ ಏನೂ ಪ್ರಾಕ್ಟೀಸ್ ಇಲ್ಲದೇ ಇರೋರು ಒಮ್ಮೆ ಗ್ರೌಂಡಿಗೆ ಬಂದ್ ಹೇಳಿದ್ರೆ 2 ರೌಂಡ್ ಹೊಡಿತೀರಿ, ವಾಪಸ್ ಮನೆಗೆ ಹೋಗ್ತೀರಿ. ಈ ರೀತಿ ಆಗ್ತದ. ಸೊ ಅದಕ್ಕಾಗಿ ಪ್ರಾಕ್ಟೀಸ್ ಇವಾಗಿನ ಮಾಡ್ರಿ. ನೆಕ್ಸ್ಟ್ ನಿಮ್ದು ಸಿವಿಲ್ DR ಐತಿ ಮತ್ತೆ KSRP ಐತಿ, ಅದನ್ನು ಕೂಡ ಎಕ್ಸಾಮ್ ಆದ ತಕ್ಷಣ ಫಿಸಿಕಲ್ ಅನ್ನ ಕರೆದು ಬಿಡ್ತಾರ. ಸೊ ಅದಕ್ಕಾಗಿ ಇವಾಗಿನ ಪ್ರಾಕ್ಟೀಸ್ ಇದ್ರೆ ಈಗ ಎಕ್ಸಾಮ್ ಆಗ್ಲಿಲ್ಲಪ್ಪ ಅಂದ್ರು ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ದಾಗ 1:5 ನಿಮಗೆ ಸೆಲೆಕ್ಷನ್ ಆಗಲಿಲ್ಲ ಅಂದ್ರು ನೆಕ್ಸ್ಟ್ KSRP ಅಥವಾ DR ಒಳಗಾದ್ರೂ ಕೂಡ ನೀವು ಸೆಲೆಕ್ಷನ್ ಆಗ್ಬೋದಲ್ಲ. ಅವಾಗ ನಿಮ್ಗೆ ಈಸಿ ಆಗಿ ಸೆಲೆಕ್ಷನ್ ಆಗಕ ಇದು ಫಿಸಿಕಲ್ ನಿಮ್ಗೆ ಪ್ರಾಕ್ಟೀಸ್ ಯೂಸ್ಫುಲ್ ಆಗತ್ತಾ. ಅದೇ ರೀತಿ ST ಕ್ಯಾಟಗರಿ ಅಭ್ಯರ್ಥಿ ನೀವು ಕೂಡ 40+ ಏನಾದ್ರು ಇತ್ತಪ್ಪ ಅಂದ್ರೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಓಕೆ, ನಾ 2B ಕ್ಯಾಟಗರಿಯವರು ಕೂಡ ನಾ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಯಾಕೆ 40+ ಇದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ರಿ ಏನಾಗತ್ತೇನ ಅಂದ್ರ ಟೈಮ್ ತುಂಬಾ ಕಡಿಮೆ ಐತಿ, ಲಿಸ್ಟ್ ಬಾಳ ಬರ್ತಾವು. ಮತ್ KSRP ಐತಿ, DR ಐತಿ, ಇಷ್ಟ 3ರಾಗ 1 ಸೆಲೆಕ್ಷನ್ ಆಗ್ಬೇಕು ಅನ್ನೋದಿತ್ತಪ್ಪ ಅಂದ್ರೆ ಪ್ರಾಕ್ಟೀಸ್ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ. ಓಕೆ, ನಾ ಕ್ಯಾಟಗರಿ ಓಕೆ ಯಾವುದೇ ಒಂದು ಕ್ಯಾಟಗರಿ ಇರಲಿ, 2A ಇರಲಿ, 2B ಇರಲಿ, 3A ಇರಲಿ, 3B ಇರಲಿ, ಕ್ಯಾಟಗರಿ 1 SC ST ಯಾವುದೇ ಇದ್ರು ಕೂಡ ನಿಮ್ದು 40+ ಆಗಿದ್ರೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಅದೇ ರೀತಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು 45+ ಇತ್ತಪ್ಪ ಅಂದ್ರ ಮಿಸ್ ಮಾಡದ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಇವೆಲ್ಲ ಕ್ಯಾಟಗರಿ ಉಳಿದಿದ್ದೇನೈತಿಲ್ಲ ಸಾಕು, ನೀವು 40+ ಇದ್ರು ಕೂಡ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಅದೇ ಸೆಲೆಕ್ಷನ್ 1:1 ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಮೊದಲ ಫಿಸಿಕಲ್ ಪಾಸ್ ಆಗ್ಬೇಕಲ್ಲ, ಫಿಸಿಕಲ್ ಪಾಸ್ ಆದ್ರೆ ಅಂದ್ರೆ 2ನೇ ಲಿಸ್ಟಿಗೆ ಆದ್ರೂ ಕುಂದಿರ್ಬೋದು, ಸೆಲೆಕ್ಷನ್ ಆಗ್ಬೋದು. 2ನೇ ಲಿಸ್ಟಿಗೆ 3ನೇ ಲಿಸ್ಟಿಗೆ ಆದ್ರೂ ಆಗ್ಬೋದು. ಮೊದಲು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಿ ಪಾಸ್ ಆಗೋದು ಒಂದು ದಾರಿ ಕಾಣ್ಕೋರಿ. ಇತ್ತು ಈ ಸಾರಿ 2ನೇ ಫಿಸಿಕಲ್ ಲಿಸ್ಟ್ ಬರುವ ಕೂಡ ಸಾಧ್ಯತೆ ಕೂಡ ಐತಿ. ನಾ ಯಾವ ರೀತಿ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ನಾ ಸಿವಿಲ್ DR ಇದ್ದಾಗ 2ರಿಂದ 3 ಲಿಸ್ಟ್ ಬರ್ತಾವ ಅಂತ ಇದ್ದೆ. ಬಟ್ ಇನ್ನ ಒಂದು ಲಿಸ್ಟ್ ಹೆಚ್ಚಿಗೆ ಬತ್ರಿ, 4 ಲಿಸ್ಟ್ ಬಿಟ್ರು ಲಾಸ್ಟ್ ಟೈಮ್ ಇತ್ತು. ಅದಕ್ಕಾಗಿ ಇಲ್ಲಿ ನಿಮ್ದು ಬಹಳ ಇಂಪಾರ್ಟೆಂಟ್ ಆಗುತ್ತಾ. 4 ಲಿಸ್ಟ್ ಬಿಟ್ರ ಅಂದ್ರೆ ತೊಡೆ ಜಾಸ್ತಿ ಜನಕ್ಕ ಸೆಲೆಕ್ಷನ್ ಆಗುತ್ತೆ. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ದಕ್ಷಿಣ ಕರ್ನಾಟಕದವ್ರಿಗೆ ತಿಳ್ಕೊಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಕಷ್ಟ ಆಗ್ಬೋದು. ಬಟ್ ಆದ್ರೆ ಜಾಸ್ತಿ ಜನ ಇಲ್ಲಿ ನೀವು ಸೆಲೆಕ್ಷನ್ ಹಾಕಿರಿ. ಸೊ ಅದಕ್ಕಾಗಿ ಪ್ರಾಕ್ಟೀಸ್ ಅಂತ ಸ್ಟಾರ್ಟ್ ಮಾಡ್ರಿ ಸ್ನೇಹಿತರೆ. ಅದೇ ರೀತಿ ನಿಮ್ದು ಸ್ಕೋರ್ ಎಷ್ಟಾಗೈತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಇರಲಿ, ನಿಮ್ದು ಸ್ಕೋರ್ ಎಷ್ಟಾಗೈತಿ, ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನ ಮಹಿಳಾ ಅಭ್ಯರ್ಥಿಗಳು, ನಾ ಇಷ್ಟೊತ್ತನ ಪುರುಷರ ಅಭ್ಯರ್ಥಿಗೆ ಹೇಳಿದ್ವಿ. ಮಹಿಳಾ ಅಭ್ಯರ್ಥಿಗಳು ಸ್ನೇಹಿತರೆ ಇಲ್ಲಿ ಪಾಸಿಂಗ್ ಸ್ಕೋರ್ ಬಂದ ನಿಮ್ದು ಎಷ್ಟೈತಿ 30+. ಸೊ ಅದಕ್ಕಾಗಿ ಇಲ್ಲಿ ಕೂಡ ಒಂದಿಷ್ಟು ಅದಾವು. ಎಕ್ಸ್ ಸರ್ವಿಸ್ಮೆನ್ ಪುರುಷ ಅಭ್ಯರ್ಥಿಗಳು ನೀವೇನಾದ್ರು ಆಗಿದ್ರಪ್ಪ ಅಂದ್ರ 30+ ಸ್ಕೋರ್ ಆದ್ರ ಮಿಸ್ ಮಾಡದೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 30 ಐತಿ ಈಗ. ಸೊ ಅದಕ್ಕಾಗಿ 30+ ನಿಮ್ದು ಏನಾದ್ರು ಸ್ಕೋರ್ ಆಗಿತ್ತಪ್ಪ ಅಂದ್ರ ಪ್ರಾಕ್ಟೀಸ್. ಸ್ನೇಹಿತರಲ್ಲಿ 30 ಅಂಕಕ್ಕಿಂತ ಕಡಿಮೆ ತಗೊಂಡ್ರೆ ನೀವು ನಾಟ್ ಎಲಿಜಿಬಲ್ ರೀ, ಫಿಸಿಕಲ್ಗೆ ಆಗಲಿ ಅದೇ ರೀತಿ 1:1 ಆಗಲಿ. ಯಾಕೆ ಇದನ್ನ ಹೇಳಕತ್ತೀನಪ್ಪ ಅಂದ್ರ ಲಾಸ್ಟ್ ಟೈಮ್ ಮೊದಲಿಗೆ ಯಾವ ರೀತಿ ಇತ್ತಪ್ಪ ಅಂದ್ರ ಒಂದ್ ಕ್ಯಾಟಗರಿ ಒಳಗ ಎಷ್ಟೇ ಕಡಿಮೆ ಅಭ್ಯರ್ಥಿಗಳು ಏನಾದ್ರು ಅರ್ಜಿ ಸಲ್ಲಿಸಿದ್ರಂದ್ರ ಒಬ್ಬನ ಎಕ್ಸಾಮ್ ಬರೆದಂದ್ರ ಅವ್ಗ ಸ್ಕೋರ್ ಮೈನಸ್ ಇಲ್ರಿ, ನೆಗೆಟಿವ್ ಇದ್ರು ಕೂಡ ಸೆಲೆಕ್ಷನ್ ಮಾಡ್ಕೋತಿದ್ರು. ಅದರಿಂದ ಸಾಕಷ್ಟು ಎಫರ್ಟ್ ಏನಾತಪ್ಪ ಅಂದ್ರ ಇಲಾಖೆಗೆ ಆಯ್ತು ಅಂದ್ರೆ ಏನು ಬರ್ದೇ ಇರೋರು ಕೂಡ ಇಲಾಖೆಗೆ ಬರಾಕತ್ರು. ಸೊ ಅದಕ್ಕಾಗಿ ಅವರು ಮಿನಿಮಮ್ ಸ್ಕೋರ್ ಅಂದ್ರ 30+ ಸ್ಕೋರ್ ಇದ್ರೆ ಮಾತ್ರ ಎಲಿಜಿಬಲ್ ಅಂತೇಳಿ ಈಗ ಎಲಿಜಿಬಲ್ ಸ್ಕೋರ್ ಅನ್ನ ಮಾಡ್ಯಾರ. ಸ್ನೇಹಿತರೆ ನೀವೇನಾದ್ರು ಮಹಿಳಾ ಅಭ್ಯರ್ಥಿಗಳಾಗಿದ್ರಪ್ಪ ಅಂದ್ರೆ ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರು ಕೂಡ 32 ಅಥವಾ 35+ ಸ್ಕೋರ್ ಆಗಿತ್ತಪ್ಪ ಅಂದ್ರ ಮಿಸ್ ಮಾಡದೆ ಇವತ್ತಿಂದ ಫಿಸಿಕಲ್ ಅನ್ನ ಸ್ಟಾರ್ಟ್ ಮಾಡ್ರಿ. ಮಹಿಳೆಯರಿಗೆ ತುಂಬಾ ಕಡಿಮೆ ಪೋಸ್ಟ್ ಅದಾವ್. ಬಟ್ ಇಲ್ಲಿ ಫಿಸಿಕಲ್ ಗೆ ಜಾಸ್ತಿ ಜನ ಎಲ್ಲ ಆಯ್ಕೆ ಹಾಕ್ಯಾರ. ಬಟ್ 1:1 ಗೆ ಕಟಪ್ ಜಾಸ್ತಿನೇ ಇಲ್ಲಿ. ಬಟ್ ಫಿಸಿಕಲ್ ಆದ್ರೂ ಕೂಡ ಪ್ರಯತ್ನ ಮಾಡ್ರಿ. ಯಾಕಪ್ಪ ಅಂದ್ರೆ 2ನೇ ಲಿಸ್ಟ್ 3ನೇ ಲಿಸ್ಟ್ ಬಿಟ್ಟಾಗ ಅಂದ್ರೆ KSRP ಕೂಡ ನೇಮಕಾತಿ ಐತಿ. ಒಂದಿಷ್ಟು ಜನ KSRP ಗೆ ಕೂಡ ಅಪ್ಲಿಕೇಶನ್ ಹಾಕಿರ್ತಾರ. ಫಸ್ಟ್ ಯಾವ್ದು ಬರುತ್ತಾ ಅದಕ್ಕೆ ಹೋಗ್ತಾರ. ಒಂದ್ ವೇಳೆ ಏನಾದ್ರು ಸಿವಿಲ್ ಕಾನ್ಸ್ಟೇಬಲ್ ಡಿಲೇ ಮಾಡಿ KSRP ಮೊದಲು ಲಿಸ್ಟ್ ಬಿಟ್ಟಪ್ಪ ಅಂದ್ರೆ ಅವ್ರು ಹತ್ತಾಕ್ ಹೋದ್ರಪ್ಪ ಅಂದ್ರ ಇಲ್ಲಿ ಪೋಸ್ಟ್ ಕೂಡ ಖಾಲಿ ಉಳೋ ಸಾಧ್ಯತೆ ನಿಮಗೆ ಇರ್ತೈತಿ. ಸೊ ಅದಕ್ಕಾಗಿ ಫಿಸಿಕಲ್ ಗೆ ಅದು ಎಷ್ಟೇ ಬರಲಿ ಒಂದು 30+, 32+ ನಿಮ್ದೇನಾದ್ರು ಇತ್ತಪ್ಪ ಅಂದ್ರ ಸ್ಕೋರ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿ. ಇತ್ತು ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ. ನಿಮ್ಗೇನಾದ್ರು ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಶಾರ್ಟ್ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಕೇವಲ 100 ರೂಪಾಯಿದಲ್ಲಿ ನಿಮಗೆ PC, PSI, SDFTA ಗೆ ಯೂಸ್ ಆಗೋ ರೀತಿ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರೋದು, ಅದ್ರ ಜೊತೆಗೆ ನಿಮಗೆ 6 to 10th ನೋಟ್ಸ್, 1 year ಕರೆಂಟ್ ಅಫೇರ್ಸ್ ಎಲ್ಲಾ ಸೇರಿ ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದೆ ಸಿಗೋಣ. ಶುಭ ದಿನ.